ಎಲ್ರಿಗೂ ಶುಭೋದಯ. ನಾನು ಈಗಷ್ಟೇ ಎದ್ದೆ. ಇವತ್ತು ಅಮ್ಮ ಇಲ್ಲಲ್ಲ ಮನೇಲಿ. ದಿನ ಎದ್ದೇಳಕ್ಕಿಂತ ಸ್ವಲ್ಪ ಬೇಗ ಎದ್ದಿದ್ದೀನಿ. ಅಂದರೆ 6:30ಗೆ ಎದ್ದಿದ್ದೀನಿ. ಆದರೂ ಕೂಡ ನಮ್ಮ ಪಪ್ಪ ಅಷ್ಟು ಬೇಗ ಎದ್ದು ತೊಂಡೆಕಾಯಿ ಬಿಡಿಸಿಟ್ಟಿರೋಕ್ಕೆ ಹೇಳಿದ್ದೆ. ಅಂದರೆ ಪಲ್ಯ ಮಾಡೋಣ, ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ ಹಾಕಿ ಅಂತ. ಅದೆಲ್ಲನೂ ಬಿಡಿಸಿಟ್ಟು ನಮ್ಮ ಪಪ್ಪ ಬೆಳಗ್ಗೆ ಎದ್ದು ನೀರೊಳಗೆ ಉರಿ ಹಾಕಿ ಕಾಫಿ ಎಲ್ಲ ಮಾಡಿಕೊಂಡು ಶಿವಪುಂಗು ಕೊಟ್ಟು ಈಗ 6:45 6:15 ಹೋದರು ಅವರು. ಅಷ್ಟರೊಳಗೆ ಹೋದರು ಪಾಪ ಎದ್ದು. ಈಗ ಅವರೆಲ್ಲರನ್ನೂ ಅಲ್ಲಿ ಬಿಟ್ಟು ಸ್ವಲ್ಪ ತಿದ್ದು ಆಮೇಲೆ ಇಲ್ಲಿಗೆ ತಿಂಡಿಗೆ ಬರ್ತಾರೆ. ಆಮೇಲೆ ಬಂದು ತಿಂಡಿ ತಿಂದ್ಕೊಂಡು ಒಂದು 8:30 9 ಗಂಟೆ ಹಂಗೆ ಆಮೇಲೆ ಮತ್ತೆ ಹೋಗ್ತಾರೆ. ನಾನು ಇವಾಗಿದ್ದು ಬಾಗಿಲಿಗೆಲ್ಲ ನೀರು ಹಾಕಿ ತುಳಸಿ ಕಟ್ಟೆಗೆಲ್ಲ ನೀರು ಹಾಕಿ ಈಗ ತಿಂಡಿ ಮಾಡೋಕ್ಕೆ ಹೋಗಬೇಕು. ನಮ್ಮನೆ ಬಾಗಿಲು ನೋಡಿ ಹೇಗಿದೆ ಅಂತ, ಲಕ್ಷ್ಮಿ ಕೂತಿದೆ ಅನ್ನೋ ಥರನೇ ಇದೆ. ನಮ್ಮಮ್ಮ ಈ ಡಿಸೈನ್ ಎಲ್ಲ ಮಾಡಿಸಿ ಪೇಂಟಲ್ಲಿ ಬಾಗಿಲಿಗೆ ನೀರು ಹಾಕಿ ಸಮಾಧಾನಕ್ಕೆ ನಾನು ರಂಗೋಲಿ ಬಿಟ್ಟಿದ್ದೀನಿ. ಕುಂಕುಮನೇ ಸ್ವಲ್ಪ ಇಲ್ಲಿ ಕಾಸು ಅಂತ ಇರುತ್ತಲ್ಲ, ಈ ಕಾಸಿಗೆ ಸ್ವಲ್ಪ ಕುಂಕುಮ ಇಟ್ಟಿದ್ದೀನಿ. ಒಂದು ವೇಳೆ ನಮ್ಮಮ್ಮ ಇಲ್ದಿದ್ದ ದಿನ ಬೋಳ್ಬೋಳ ಕಾಣಿಸುತ್ತಲ್ಲ ಅಂತ ಹೇಳಿ ನಮ್ಮಮ್ಮ ಈ ಥರ ಸಿಂಗಾರ ಮಾಡಿರೋದು. ಹೂ ಮಾಡ್ಸೋಕ್ಕೆ ಈ ಥರ ಜಾಗ ಇರಬೇಕು, ತುಂಬ ಇಷ್ಟ. ಹಿಂಗೆ ಇದ್ಬಿಟ್ರೆ ಬೆಳಗಿಂದ ಸಂಜೆವರೆಗೂ ಹಾಗೆ ಇರುತ್ತೆ. ಇಲ್ಲಾಂದರೆ ಬಾಗಿಲಲ್ಲಿ ಇಟ್ಬಿಟ್ರೆ ಮಕ್ಳುಗಳಿದ್ರೆ ತುಣಿಯೋದು ದೂಕೋದು ಮಾಡೋದು. ಮಕ್ಳು ಯಾಕೆ, ನಾವೇ ನಮ್ಮದು ಸೀರೆ ಅಥವಾ ನಮ್ಮ ಬಟ್ಟೆಗಳು ಅದಕ್ಕೆ ಟಚ್ ಆಗಿ ಹೂವು ಆಚೆ ಈಚೆ ಬಿದ್ದೋಗ್ಬಿಡುತ್ತೆ. ಸುಮ್ಮನೆ ಅದು ನರಳ್ತಾ ಇರುತ್ತೆ, ಅದು ನಂಗೆ ಹಿಂಸೆ ಆಗುತ್ತೆ. ಹಾಗಾಗಿ ಹಿಂಗಿದ್ರೆ ಚೆಂದ. ಬೆಳಗ್ಗೆ ತಾವರೆ ಹೂವು ಎಲ್ಲ ಮಗ್ಗಾಗಿದೆ. ಈಗ ಒಂದು 10:30 ಆಗ್ತಿದ್ದಂಗೆ ಎಲ್ಲ ಅರಳುತ್ತೆ. ಒಂದು 4-5 ನಮ್ಮ ಪುಟಾಣಿ ಒಂದು 4-5 ಮುರಿದೇ ಹಾಕಿದೆ ಇಲ್ಲಿ. ಯಾಕಂದರೆ ಬಾಲ್ ತೊಗೊಬಂದು ಇದ್ರೊಳಗೆ ಬಿಟ್ಬಿಡುತ್ತೆ. ಅದು ತಗೊಳಕ್ಕೆ ಹೋಗಿ ಅದು ಇದು ಬದಿದೆಲ್ಲ ಮುರಿದಾಕ್ಬಿಡುತ್ತೆ. ನಮ್ಮಲ್ಲಿ 2 ಬಾಗಿಲಿರೋದು. ಆಮೇಲೆ ಹಾಗೆ ಒಳಗೆ ಬಂದರೆ ಇದೊಂದು ಡೋರ್ ಇರೋದು. ಇಲ್ಲಿಗೂ ಅಷ್ಟೇ ಅಮ್ಮ ಎಲ್ಲ ಮಾಡಿಟ್ಟಿದ್ದಾರೆ. ನೋಡಿ ಇವಾಗ ಅಡುಗೆ ಮನೆಗೆ ಬಂದೆ. ಇಲ್ಲಿ ನಿಂತ್ಕೊಂಡ್ರೆ ಬೆಳಗ್ಗೆ ಅಕ್ಕಿ ಚಿಲಿಪಿಲಿ ಹೆಂಗೆ ಕೇಳಿಸಿತ್ತು ನೋಡಿ, ಎಷ್ಟು ಚೆಂದ ಗೊತ್ತಾ, ತಂಪಾಗ್ಬಿಡುತ್ತೆ. ಕಿಟಕಿ ತೆಗ್ದಿದ ತಕ್ಷಣ ಸಾಕು ಒಳ್ಳೆ ಗಾಳಿ ಬರುತ್ತೆ. ಆ್ಯಕ್ಚುಲಿ ನಾವು ಜಾಸ್ತಿ ಕಿಟಕಿ ತೆಗಿಯಲ್ಲ, ಯಾಕಂದರೆ ಇಲ್ಲಿ ಹಾವು ಪಾವು ಎಲ್ಲರೂ ಬಂದುಬಿಡುತ್ತೆ ಅಂತ. ಹಾಗಾಗಿ ಈ ಥರದ್ದು ಮಿಸ್ ಆಗ್ಸುಂಟು, ಅದಾಗೆ ಅಷ್ಟೇ. ನಾವು ಡೋರ್ ತೆಗಿಯೋದು ತೀರಾ ಕಡಿಮೆ ಕಿಟಕಿ. ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂಥರ ಮನೆಯೆಲ್ಲ ಬಿಸಿ ಬಿಸಿಯಾಗಿರುತ್ತಲ್ಲ, ಬಂದು ಕಿಟಕಿ ಬಾಗಿಲೆಲ್ಲ ತೆಗೆದುಬಿಟ್ರೆ ಏನೋ ಒಂಥರ ಫ್ರೆಶ್ ಅನಿಸುತ್ತೆ. ಹಾಗೆ ನಮ್ಮ ಪಪ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೂ ಬೆಳಗ್ಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಹಾಗಾಗಿ ಅವರು ಕುಡಿದು ನಮಗೂ ನಾವು ಎಷ್ಟೊತ್ತಿಗೆ ಹೇಳ್ತೀವೋ ಏನು ಅಂತ ಹೇಳಿ ಫ್ಲಾಸ್ಗೆ ಹಾಕಿ ಇಟ್ಟಿರ್ತಾರೆ. ನಮ್ಮ ಶೋಭಂಗೂ ಗೊತ್ತು ನಾವು ಊರಿಗೆ ಬಂದರೆ ಸ್ವಲ್ಪ ಲೇಟಾಗಿ ಎದ್ದೇಳೋದು ಅಂತ. ಹಾಗಾಗಿ ಬೆಳಗ್ಗೆ ಆಗ್ತಿದ್ದಾಗೇ ಹಸು ಎಲ್ಲ ಹೊರಗಡೆ ಕಟ್ಟಿ ಸಗಣಿ ಎಲ್ಲ ಎತ್ತಾಕಿ ಹಾಲೆಲ್ಲ ಕರ್ಕೊಬಂದು ಇಟ್ಬಿಟ್ಟು ಹೋಗಿದ್ದಾರೆ. ಈಗ ನಾನು ತಿಂಡಿಗೆ ರೆಡಿ ಮಾಡಬೇಕು. ರೊಟ್ಟಿ ಮತ್ತು ಇವತ್ತು ತೊಂಡೆಕಾಯಿ ಪಲ್ಯ. ನಮ್ಮ ಪಪ್ಪನೂ ಹಾಗೆ ಕ್ಲೀನ್ ಇರಬೇಕು. ನಮ್ಮ ಪಪ್ಪಂಗೆ ಕಾಫಿ ಮಾಡಿ, ಶಿವಪಂಗೂ ಕಾಫಿ ಮಾಡಿ, ನಮ್ಮ ಪಪ್ಪಂಗೂ ಕಾಫಿ ಮಾಡಿ, ಏನೇನು ಲೋಟ ಆಗಲಿ, ಆ ಕಾಫಿ ಪಾತ್ರೆ ಆಗಲಿ, ಆ ಸೋಸೋದಾಗಲಿ ಏನೇನಿರುತ್ತೆ ಎಲ್ಲ ಕ್ಲೀನಿಗೆ ಮತ್ತೆ ತೊಳೆದ್ಬಿಟ್ಬಿಟ್ಟು ಹೋಗ್ತಾರೆ. ಆದರೆ ನಮ್ಮ ಅಮ್ಮಂಗೆ ಸಮಾಧಾನ ಆಗಲ್ಲ, ಮತ್ತೆ ಅದೆಲ್ಲ ತೊಳ್ಕೊಳ್ತಾರೆ. ಎಲ್ಲ ಮಾಡಿಟ್ಟು ಹೋಗ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಕಲ್ಗೇಜ್ ಇರುತ್ತಲ್ಲ, ಆ ಕಲ್ಗೇಜ್ ತಗೊಂಡೋಗಿ ಹಸು ಕೊಡುತ್ತಾರೆ. ಹಸು ಕೊಟ್ಟು ಅದಕ್ಕೆ ಕ್ಲೀನಾಗಿ ತೊಳ್ಕೊಬಂದು ಎಲ್ಲ ಇಟ್ಟಿರ್ತಾರೆ. ನಮ್ಮ ಪಪ್ಪಂಗೂ ಅಷ್ಟೇ ಕ್ಲೀನ್ ಇರಬೇಕು. ಯಾಕಂದರೆ ಮನೇಲಿ ಮನೇಲಿ 2-3 ಜನ ಇದ್ದಾಗ ಒಬ್ಬರು ಕ್ಲೀನ್ ಮಾಡ್ಕೊತೀವಿ ಅಂದರೆ ಆಗೋದೇ ಇಲ್ಲ. ಎಲ್ಲರೂ ಕ್ಲೀನ್ ಇರಬೇಕು. ನಮ್ಮ ಪಪ್ಪಂಗೆ ಮುಖ ತೊಳಿದಲ್ಲೇ ಅಡುಗೆ ಮನೆಗೆ ಬರಬಾರ್ದು. ಇಷ್ಟ ಆಗಲ್ಲ ನಮ್ಮ ಡ್ಯಾಡಿಗೆ ಮುಖ ತೊಳಿದಲ್ಲೇ ಅಡುಗೆ ಮನೆಗೆ ಬರೋದು, ಅಥವಾ ಕೂದಲು ಬಿಟ್ಕೊಂಡು ಮನೆಯೊಳಗೆ ಅಡುಗೆ ಮನೆಗೆ ಬರೋದು, ಅದೆಲ್ಲ ಇಷ್ಟ ಆಗಲ್ಲ. ನೋಡಿ ಇವಾಗ ಕರ್ಕೊಬಂದಿದ್ದ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇದು ನಿನ್ನೆ ರಾತ್ರಿ ತಗೊಬಂದಿದ್ದ ಹಾಲು ಕಾಯಿಸಿ ಇಟ್ಟು ಎಲ್ಲ ಕುಡಿದು ಕಾಫಿ ಮಾಡ್ಕೊಂಡು ಉಳಿದಿದ್ದಂಥ ಹಾಲಿದು. ಅಮ್ಮ ಎಪ್ಪ ಹಾಕಕ್ಕೆ ಹೇಳಿದ್ರು, ಮರ್ತುಬಿಟ್ಟೆ. ಮತ್ತು ಅಮ್ಮ ಇದು ದೇವರಿಗೆ ಇಟ್ಟಿದ್ದ ಹಾಲು ಕೊಡೋ ಅಂಥ ಹಸು ಯಾರ ಮನೇಲಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. 108 ಪಾತ್ರೆ ಆಗುತ್ತೆ. ಬೆಳಗ್ಗೆ ಹಾಲಂತೆ, ಮಧ್ಯಾಹ್ನದ ಹಾಲಂತೆ, ಸಂಜೆ ಹಾಲಂತೆ, ಕಾಫಿಗೆ ಅಂತೆ ಹಾಲು, ಮತ್ತು ಯಾರು ಕೊಡೋರಿದ್ರೆ ಅವ್ರಿಗೆ ಕೊಟ್ಟು ಕಳಿಸ್ಬೇಕು. 108 ಪಾತ್ರೆ ಆಗುತ್ತೆ. ಅದರಲ್ಲೂ ಮಜ್ಜಿಗೆ, ಮೊಸರು ಎಲ್ಲ ಥರದ್ದು, ಕೆನೆ ತೆಗೆದಿರೋದು. ಇಲ್ಲಿ ಹಸು ಇದ್ದವರಿಗೆ ಹಾಲು ಕೂಡ ಹಸು ಇದ್ರೆ ಗೊತ್ತಾಗುತ್ತೆ ಎಷ್ಟು ಮನೇಲಿ ಪಾತ್ರೆ ಆಗುತ್ತೆ ಅಂತ ಹೇಳಿ. ಇಲ್ಲೇ ನೋಡಿ ನಮ್ಮ ಮನೇಲಿ ಎಷ್ಟು ಪಾತ್ರೆ. ಅದು ಈಗ ಸ್ವಲ್ಪ ನನಗೆ ಹಾಲು ಈ ಮಜ್ಜಿಗೆ ಮೊಸರಿಂದ ಅಷ್ಟು ಹೋಗ್ತಾನೆ ನನಗೆ ಗೊತ್ತಿಲ್ಲ. ಹೆಪ್ಪ ಹಾಕೋದಾಗಲಿ, ಕೆನೆ ತೆಗೆದಿರೋದಾಗಲಿ, ಆ ಕಾಯೋದು, ಬೆಣ್ಣೆ ತೆಗೆಯೋದು, ಇದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ದಪ್ಪ ಕೆನೆ ಬರೆಸಿ ಇಟ್ಟರೂ ಕೂಡ, ಕಡಿದ್ರೂ ಕೂಡ ಮಿಕ್ಸಿಲಿ ಬರೋದಿಲ್ಲ ನನಗೆ. ಹಾಗಾಗಿ ನಾನು ಬೆಂಗಳೂರಲ್ಲೂ ಅಷ್ಟೇ ಕೆನೆ ತೆಗಿಯೋಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ, ಏನೂ ಮಾಡಲ್ಲ. ಇಲ್ಲ ಅಮ್ಮ ಹೆಂಗೆ ಹೇಳ್ಕೊಟ್ಟಿದ್ದಾರೆ ಹಂಗೆ ಮಾಡ್ತಾಯಿದ್ದೀನಿ. ಅರ್ಧ ಕೆನೆ ನಾನೇ ತಿನ್ಕೊಳ್ಳೋದಾಗುತ್ತೆ. ತಿಂದು ಕೆನೆ ತಿಂದು ನಾನು ಊರಿಗೆ ಬಂದಮೇಲೆ ಈ ಥರ ನಂಗೆ ಜಾಸ್ತಿ ಬರೋಲ್ಲ. ಆವಾಗವಾಗ ಎಲ್ಲೆಲ್ಲೋ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಬರುತ್ತೆ, ಒಂದು 4 ದಿನ ಇರುತ್ತೆ, ಹೋಗುತ್ತೆ. ಈ ಸರಿ 15 ದಿನ ಆಗಿದೆ ನೋಡಿ. ಅಂದ್ಕೊಂಡೆ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ. ಕೆನೆ ಒಂದು ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಕೆನೆ ಬಿಟ್ಟಿದ್ದೀನಿ 3 ದಿನದಿಂದ. ಈಗ ಅದೆಲ್ಲ ಅಮ್ಮ ಒಂದು ಬಾಕ್ಸಿಗೆ ಎತ್ತಿಡಕ್ಕೆ ಹೇಳಿದ್ದಾರೆ, ಎತ್ತಿಡಬೇಕು. ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಕುದ್ದು ಆಮೇಲೆ ಸಣ್ಣ ಉರಿ ಮಾಡಿ ಬಿಡ್ತೀರಿ. ಆವಾಗ ಕೆನೆ ದಪ್ಪಗೆ ಬರುತ್ತೆ. ಈಗ ನಾನು ತೊಂಡೆಕಾಯಿ ಪಲ್ಯಕ್ಕೆ ಅಂತ ಹೇಳಿ ತೊಂಡೆಕಾಯಿ ಮತ್ತು ಒಂದು ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಕಡಲೆಬೇಳೆನ ನಾನು ರಾತ್ರಿ ನೆನೆ ಹಾಕೋದು ಮರ್ತುಬಿಟ್ಟೆ. ಹಾಗಾಗಿ ಕಡಲೆಕಾಳನ್ನ ಅಂದರೆ ಬರೀ ಒಂದೇ ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ನನಗಿಷ್ಟ ಅಂತ. ಪಪ್ಪ ಅಮ್ಮ ನಮ್ಮ ಶಿವಪ್ಪ ಸ್ವಲ್ಪ ಆಲೂಗಡ್ಡೆ ತಿನ್ನಲ್ಲ, ವಾಯು ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಳ್ತಾ ಇದೆ. ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ನಮ್ಮಮ್ಮ ಅದೊಂದು ಕಡೆ ಹಾರಾಕಿರ್ತಾರೆ. ನನಗೆ ಅದೊಂದು ತಲೆ ಬಿಸಿ. ಇಲ್ಲಿ ಬಂದರೆ ಪಟ್ಟಂತ ಕೈಗೆ ಏನೂ ಸಿಗಲ್ಲ. ಕಿಚನ್ ಇರೋದಲ್ಲೇ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಎಲ್ಲ ಇಲ್ಲ ಹಾಕಿರ್ತಾರೆ ನಮ್ಮಮ್ಮ.
ಇದಲ್ಲದೆ ಮತ್ತೆ ಮೇಲೆ ಕೂಡ ಸ್ವಲ್ಪ ಹಾರ ಹಾಕಿದ್ದಾರೆ. ಇಲ್ಲಿ ಎಷ್ಟು ಬೇಕಾಗುತ್ತೋ ವಾರಕ್ಕಾಗೋಷ್ಟು ಇಲ್ಲ ಹಾಕಿರ್ತಾರೆ. ನಂಗೆ ಅದೇ ಹಿಂಸೆ. ನನ್ನ ಮಗಳು ಬ್ರಷ್ ಮಾಡು ಬಂದರೆ ಇಲ್ಲಿ ಬಂದು ಆಟ ಆಡ್ತಾ ಕೂತಿದೆ. ಇದೆ ನೋಡಿ ನಮ್ಮ ಮನೇಲಿ ಬೆಳೆದಂಥ ಹಸಿರು ಮೆಣಸಿನ್ಕಾಯಿ. ಮನೆಗೆ ಚೆನ್ನಾಗಾಗುತ್ತೆ ಗೊತ್ತಾ. ಈಗ ಬೆಳಗ್ಗೆ ತಿಂಡಿಗೆ ಈಗ ಪಪ್ಪ ಕಿತ್ಕೊಬಿಟ್ಟು ಬಂದರು. ಆದರೆ ಖಾರ ಇದೆಯಲ್ಲೋ ಗೊತ್ತಿಲ್ಲ, ಮೂಸಿದ್ರೆ ಗೊತ್ತಾಗ್ಬಿಡುತ್ತೆ ನನಗೆ. ಖಾರ ಇದೆ, ಒಳ್ಳೆ ಖಾರ ಇದೆ. ಈಗ ಇಲ್ಲ ಅಂದಿದ್ರೆ ಈಗ ಪಕ್ಕದ ಮನೇಲಿ ಇಸ್ಕೊಂಡ್ಬಿಟ್ಟು ಬರೋಣ ಅಂತಿದ್ದೆ. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಲ್ಲ, ಮತ್ತು ಖಾರದ ಪುಡಿ ಹಾಕಿದ್ರು ಚೆನ್ನಾಗಲ್ಲ ಈ ಪಲ್ಯಕ್ಕೆ. ಹಾಗಾಗಿ ಅಷ್ಟೊಂದು ನಮ್ಮ ಮನೆ ಗಿಡದಲ್ಲೇ ಬಿಟ್ಟಿದೆ ಅಂತ ಹೇಳಿ ಪಪ್ಪ ಕಿತ್ಕೊಬಿಟ್ಟು ಬಂದರು. ಆ್ಯಕ್ಚುಲಿ ಈ ಪಲ್ಯಕ್ಕೆ ಟೊಮೊಟೊ ಹಾಕಾಗಿಲ್ಲ, ಯಾಕಂದರೆ ತೊಂಡೆಕಾಯೇ ಹುಳಿ ಇರುತ್ತೆ. ನನಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಖುಷಿ. ಇದು ಕೂಡ ನಮ್ಮನೆ ಟೊಮೊಟೊನೇ, ಮನೇಲೆ ಬೆಳೆದಂಥದ್ದು. ಒಂದೇ ಒಂದು ಹಾಕಿದ್ದೀನಿ ಇರಲಿ ಅಂತ. ರೊಟ್ಟಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡೆ. ನಾನು ಹಿಂಗೆ ಉಂಡೆ ಮಾಡಿ ಇಟ್ಕೊಳ್ತೀನಿ, ಅಂದರೆ ಮನೆಗೆ ಎಷ್ಟೆಷ್ಟು ಬೇಕು ಅಂತ ಗೊತ್ತಾಗುತ್ತಲ್ಲ, ಹಾಗೆ ಒಂದೊಂದು ಉಂಡೆ ಮಾಡ್ತಾ ಪೇಷನ್ಸ್ ಹೋಗ್ಬಿಡುತ್ತೆ. ಕೊನೆಗೆ ಹಂಗಂಗೆ ಕಿತ್ತು ಇಟ್ಬಿಡ್ತೀನಿ. ಮತ್ತು ಒಂಚೂರು ಜಾಸ್ತಿ ಕಡಿಮೆ ಆದರೆ ಕೊನೆಗೆ ಹಿಂಗೆ ಇಟ್ಕೊಳ್ಳೋದು. ಮತ್ತು ಡ್ಯಾಡಿ ಈಗ ಆಲ್ರೆಡಿ 2-3 ಮಾಡಿ ಡ್ಯಾಡಿಗೆ ತಿಂಡಿ ಕೊಟ್ಟಿದ್ದೀನಿ. ಈಗ ನಮ್ಮ ಶೋಪಂಗೆ ತಿಂಡಿ ತುಂಬಿ ಮತ್ತೆ ಮಧ್ಯಾಹ್ನ ಊಟಕ್ಕೂ ಕೊಡಬೇಕು. ಹಾಗಾಗಿ ಮಧ್ಯಾಹ್ನಕ್ಕೆ ಅನ್ನ ಮಾಡಿಟ್ಟಿದ್ದೀನಿ ನಮ್ಮ ಶೋಪಂಗೆ. ಹಾಗಾಗಿ ಮತ್ತು ನಾನು ಇಲ್ಲಿ ಬಂದಾಗ ಸ್ವಲ್ಪ ದಪ್ಪಕ್ಕೆ ಅಗ್ಲಿಕ್ಕೆ ತಡ್ತೀನಿ, ಯಾಕಂದರೆ ನಾನು ಮಾಡೋದು ತೀರಾ ಸಣ್ಣ ಇರುತ್ತೆ. ಸ್ವಲ್ಪ ಪುಟ್ಟ ರೊಟ್ಟಿ ಮಾಡೋದು ನಾನು ಊರಲ್ಲಿ, ಅಲ್ಲಿ ಬೆಂಗಳೂರಲ್ಲಿ. ನಮ್ಮ ಶೋಪಂಗೆ ನಮ್ಮ ಪಪ್ಪಂಗೆ ನಾನು ಸಣ್ಣ ರೊಟ್ಟಿ ಸಾಕಾಗಲ್ಲ, 2-3 ಕೊಟ್ಟರೆ. ಹಾಗಾಗಿ ಇಲ್ಲಿ ದಪ್ಪಕ್ಕೆ ಅಗ್ಲಿಕ್ಕೆ ಮಾಡೋದು. ಈಗ ರೊಟ್ಟಿ ಮಾಡುವಾಗ ರೊಟ್ಟಿ ಹೆಂಚಿನ ಸೌಂಡು ಅಥವಾ ಮಡ್ಸೆ ಕೈಯಲ್ಲಿ ರೊಟ್ಟಿ ಎತ್ತುವಾಗ ಸೌಂಡ್ ಬರ್ತಾ ಇರುತ್ತಲ್ಲ, ಅದೆಲ್ಲ ನನಗೆ ತುಂಬ ಇಷ್ಟ. ಮತ್ತು ಒಲೆಲೆಲ್ಲ ರೊಟ್ಟಿ ಮಾಡ್ತಾರಲ್ಲ, ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ನನಗೆ ನಮ್ಮ ಕುಪ್ಪಳ್ಳಿ ದೊಡ್ಡಮ್ಮ, ನಮ್ಮ ಅಮ್ಮನ ಅಕ್ಕ ಒಬ್ಬರು, ನಮ್ಮ ಪುಟ್ಟಿ ಅಕ್ಕ, ನಮ್ಮ ದೊಡ್ಡಮ್ಮ ಅಂತ ಮಾಡೋರು. ನಾವು ಕುಪ್ಪಳ್ಳಿಗೆ ಹೋದಾಗ ಎಷ್ಟು ಚೆನ್ನಾಗಿರೋದು ಗೊತ್ತಾ, ತುಂಬ ಚೆನ್ನಾಗಿರೋದು. ನಮ್ಮ ಶೋಪಂಗೆ ಊಟ ಎಲ್ಲ ಪ್ಯಾಕ್ ಆಯಿತು. ಇನ್ನು ನಮ್ಮ ಪಪ್ಪನೂ ಅಷ್ಟೇ. ಇನ್ನು ಮಧ್ಯಾಹ್ನ ನನ್ನ ಪಪ್ಪ ಊಟಕ್ಕೆ ಬರೋದು. ಅಲ್ಲಿ ಏನಾದರೂ ಒಂದು ಹಳ್ಳಿದ ಕೆಲಸ ಮಾಡಿ ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೋಗ್ತಾರೆ. ನಮ್ಮ ಪಪ್ಪ ಶೋಪಿಗೆ ಊಟ ಎಲ್ಲ ತಗೊಂಡು ಹೋಗಾಯ್ತು. ಈಗ ನಾನು ತಿಂಡಿ ಮಾಡ್ಕೊಬೇಕು. ಬೆಳಗ್ಗೆ ಎದ್ದು ನಾನೆಲ್ಲ ಕಸ ಗುಡಿಸಿದ್ದೆ. ಈಗ ನಾನು ತಿಂಡಿ ತಿಂದು ಮನೆ ಒರೆಸ್ಕೊಂಡ್ರೆ ಕೆಲಸ ಎಲ್ಲ ಮುಗೀತು. ಅಮ್ಮ ಪಪ್ಪ ಹೋಗುವಾಗಲೇ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ದಾರೆ, ನನಗೆ ಹಿಂಸೆ ಆಗಬಾರ್ದು ಅಂತ ಹೇಳಿ. ಆ್ಯಕ್ಚುಲಿ ರೊಟ್ಟಿ ಬಿಸಿ ಇದೆ. ಇದ್ರ ಮೇಲೆ ಕಪ್ ಬರುತ್ತಲ್ಲ ನೋಡಿ, ಕಪ್ ಅದನ್ನೇ ಹಿಂಗೆ ಕೆರಿಬೇಕು ನಮ್ಮ ಡ್ಯಾಡಿಗೆ. ಆ ಮಸಿ ಎಲ್ಲ ತಿನ್ನಬಾರ್ದು ಅಂತ ಹೇಳಿ ನಮ್ಮ ಡ್ಯಾಡಿ, ನಾವು ಚಿಕ್ಕದ್ರಲ್ಲಿದ್ದಾಗಲೂ ಅಷ್ಟೇ ಇದೇ ಥರ ಹಿಂಗೆ ಕೆರೆದು ಕೊಡೋರು. ಕೆರೀಲಿಲ್ಲ ಅಂದರೆ ಹಿಂಗೆ ಇದ್ದಿಲ್ಲ ಅಂದರೆ ನಮ್ಮ ಅಮ್ಮಗೆ ಬೈಯೋರು ನಮ್ಮ ಪಪ್ಪ. ನೀನಿಗೆ 1 ಕಪ್ ಇರಬಾರ್ದು ಹಾಗೆ. ನಾನಿವಾಗ ತಿಂಡಿ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಪಲ್ಯ ಜಾಸ್ತಿ ತಿಂತೀನಿ. ನನಗೆ 1 ರೊಟ್ಟಿಗೆ 2 ರೊಟ್ಟಿಗೆ ಆಗೋಷ್ಟು ಪಲ್ಯ ನಾನು ತಿನ್ನೋದು, ಅಷ್ಟು ತಿಂತೀನಿ ತರಕಾರಿಗಳನ್ನ. ನನ್ನ ಮಗಳು ಅಷ್ಟೇ ಎಲ್ಲ ಥರದ್ದು ತಿನ್ನುತ್ತೆ, ನಾನು ಅಷ್ಟೇ ಎಲ್ಲ ಥರದ್ದು ತಿಂತೀನಿ. ತಿನ್ನಲ್ಲ ಅಂತ ಏನಿಲ್ಲ ನಾನು. ಆ್ಯಕ್ಚುಲಿ ನಾನು ಕೆಲವು ದಿನಗಳಿಂದ MV Pro Act ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು, ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು, ವೈಟಮಿನ್ C ಅಂತ, ಈ 3ರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲಿ ಏನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮಕ್ಕಳು ಯಾರೋ ಬಂದಿದ್ದಾರೆ ಅನ್ಸಿದ್ದು ನೋಡಿ. ಆ್ಯಕ್ಚುಲಿ ಯಾರೋ ಬಂದಿದ್ರು, ಅಂದರೆ ಊರವ್ರೆ. ಪಪ್ಪನ ಹತ್ರ ದುಡ್ಡು ಇಸ್ಕೊಂಡು ಹೋಗಿದ್ರಂತ, ಆಗ ಕೊಟ್ಟೋಗಕ್ಕೆ ಬಂದಿದ್ದು. ಅಪ್ಪ ಅಮ್ಮ ಇರಲಿ, ಊರು ಅಂದಮೇಲೆ ಕೊಡೋದು ತಗೊಳ್ಳೋದು ಎಲ್ಲ ಮಾಡ್ತಾರಲ್ಲ, ಹಾಗಾಗಿ ಕೊಟ್ಟೋಗಕ್ಕೆ ಬಂದಿದ್ರು. ಪಪ್ಪ ಅವ್ರು ಇರಲಿಲ್ಲ, ನಾನೇ ಇಷ್ಟಿಟ್ಕೊಂಡಿದ್ದೀನಿ. ನನ್ನ ಮಗಳು ಲೆಕ್ಕ ಹಾಕಕ್ಕೆ ಬರ್ತಾ ಇಲ್ಲ. 500 ರುಪೀಸು 500. ಈಗ ತಿಂಡಿ ಎಲ್ಲ ಆಯಿತು. ಆ ತಿಂಡಿ ಮಾಡೋಕ್ಕೂ ಮುಂಚೆ ಇದ್ದಿದ್ದು ಜೋಶು, ತಿಂಡಿ ಮಾಡಿದ್ಮೇಲೆ ಇಲ್ಲ. ಇನ್ನೇನು ಮನೆ ಒಂದು ಒರೆಸ್ಬೇಕಾಗಿತ್ತು. ಈಗ ತಿಂದಿದ್ದಷ್ಟು ಪಾತ್ರೆ ಎಲ್ಲ ತೊಳೆದು ತಿಂತ ಫೋನ್ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಫೋನಲ್ಲೇ ಮುಳುಗೋಗಿ ಒಂದು 1/2-3 ಗಂಟೆ ಆಯಿತು. ಮತ್ತು ಈ ಕೆಲಸ ಸ್ಟಾರ್ಟ್ ಮಾಡಬೇಕು. ಬಟ್ ಅವಾಗ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಇದ್ದಷ್ಟು ಜೋಶ್ ಇವಾಗಿಲ್ಲ. ಇನ್ನು ನಾಯಿ ಊಟ ಹಾಕಬೇಕು, ಮೋಟರ್ ಸ್ವಿಚ್ ಆನ್ ಮಾಡಬೇಕು. ಅಂದರೆ ಊರುಗಳಲ್ಲಿ ಸ್ವಲ್ಪ ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲಲ್ಲ, ಅವಾಗ ಕರೆಂಟ್ ಬಂದಿದ ತಕ್ಷಣ ಪಟ್ ಅಂತ ಆನ್ ಮಾಡ್ಕೊಬೇಕು. ಇಲ್ಲ ಅದು ಅದು ಒಂದು ಕೆಲಸನೇ, ಯಾಕಂದರೆ ಅದು ಮರ್ತೋದ್ರೆ ಮತ್ತೆ ನೀರಿರಲ್ಲ ಅಥವಾ ಕರೆಂಟ್ ಇಲ್ದಂಗೆ ಆಗುತ್ತೆ, ಸಮಸ್ಯೆ ಆಗುತ್ತೆ, ಏನೇನೋ ಆಗ್ತದೆ. ನೋಡಿ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿದ್ಬಿಡಕ್ಕೇನೆ ನೋಡಿ ಹೇಗೆ ಬಂದಿದೆ. ಅರಿಶಿನ ಬಂದಷ್ಟು ಸ್ವಲ್ಪ ದಪ್ಪ ಬಂದಿದೆ ಅಂತ. ಅಗ್ಲ ಪಾತ್ರೆಯಲ್ಲಿ ಇದ್ದಿದ್ರೆ ಇನ್ನೂ ಬರುತ್ತೆ. ಬಾಯಿಗೆ ಹಾಕೊಂಡ್ರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಳಗಡೆ ಇನ್ನೂ ಹಾಗೆ ಬಿಸಿ ಇದೆ. ಕೈ ಎಜ್ಜಿತೀರ ಅನ್ಬೇಡಿ, ಅಂದರೆ ಇದು ಮೇಲೆ ಗಟ್ಟಿ ಇದೆ, ಹಾಗಾಗಿ ಇಷ್ಟು ದಪ್ಪ ಕೆನೆ ಬಂದಿದೆ. ಇನ್ನು ಬೆಚ್ಚಗಿದೆ. ಈ ಹಾಲು ಕುಡಿಯೋಕ್ಕೆ ನನಗೆ ತುಂಬ ಇಷ್ಟ.
ಯಾಕಂದರೆ ಇಲ್ಲಿ ಮೇಲ್ಗಡೆ ಕೆನೆ ಇರುತ್ತೆ, ಅದರೊಳಗಡೆ ಹಾಲಿನ ಬಿಸಿ ಇರುತ್ತಲ್ಲ ಬೆಚ್ಚಗೆ, ಅದೇ ನಂಗೆ ತುಂಬ ಇಷ್ಟ. ಮತ್ತು ತಂಬ ಹಾಲಲ್ಲಿ ಕಾಫಿ ಮತ್ತು ಟೀ ಮಾಡಿದರೆ ಚೆನ್ನಾಗಿರುತ್ತೆ. ನಾವೀಗ ಕಾಯಿಸಿ ಹಾಸಿ ಕೆನೆ ಎಲ್ಲ ತೆಗೆದುಬಿಟ್ಟು ಮಾಡೋವಂಥ ಕಾಫಿ ಆಗಲಿ ಟೀ ಆಗಲಿ ಅಷ್ಟು ರುಚಿ ಇರಲ್ಲ. ತಂಬ ಹಾಲಲ್ಲಿ ಕಾಫಿ ಮಾಡಿದರೆ ತುಂಬ ಚೆನ್ನಾಗಿರುತ್ತಂತೆ, ಟೀ ಆಗಲಿ ಕಾಫಿ ಆಗಲಿ. ಇನ್ನೂ ತೆಗ್ದಿಲ್ಲ. ಹಾಂ ಇಲ್ಲಿದೆ ನೋಡಿ ಮುಳ್ಳು. ಹಾಂ ಇನ್ನೂ ತೆಗ್ದಿಲ್ಲ ತಡ್ಡಿ ಡ್ಯಾಡಿ. ನಡಿ ನಮ್ಮ ಡ್ಯಾಡಿನ ಫೋನ್ ನೋಡೋ ಹುಚ್ಚು. ಹಿಂಗೆ ಮುಳ್ಳು ತೆಗಿವಾಗ ಹಿಂಗೆ ಗಟ್ಟಿಗೆ ಇಟ್ಕೊಂಡು ತೆಗಿಬೇಕು, ಅವಾಗ ನೋವಾಗಲ್ಲಂತೆ. ಮುಂಚೆ ನಮ್ಮ ಪಪ್ಪ ಅವರು ನಮಗೆ ಹಿಂಗೆ ಮಾಡೋರು. ನನಗೂ ಮುಳ್ಳು ತೆಗಿಯೋದು ನನಗೂ ಸ್ವಲ್ಪ ಭಯನೇ. ಇಲ್ಲ ಬಂತು ನನ್ನ ಕೈಲಿ ಇಲ್ಲ ಹಾಂ ಇಷ್ಟೇ ಮತ್ತೆ ಇಲ್ಲ ನೋಡಿ. ಹಾಂ ಈ ಥರ ರಕ್ತ ಬಂದರೆ ಒಳಗೆ ಮುಳ್ಳು ಉಳ್ಕೊಂಡಿಲ್ಲ ಅಂತ. ಒಂದು ವೇಳೆ ಮುಳ್ಳು ಗಿಳ್ಳು ಏನಾದರೂ ಇದ್ದರೆ ಈ ಥರ ರಕ್ತ ಬರಲ್ಲ. ಹಾಂ ನೋಡಿ ಇಷ್ಟೇ ಉದ್ದ ಮುಳ್ಳು. ಇವಾಗ ಮಧ್ಯಾಹ್ನ ಆಯಿತು, ಮಕ್ಕಳು ಭುವನ್ ಬಂದಿದ್ದ, ಹಾಗಾಗಿ ಊಟ ಮಾಡ್ತಾ ಇದ್ದಾರೆ ಇಬ್ಬರು. ಮತ್ತೆ ಮನೆಗೆ ಹೋದರೆ ಕಳಿಸಲ್ಲ ಅಂತ ಹೇಳಿ ಮನೆಗೆ ಕಳಿಸಿಲ್ಲ. ಈರುಳ್ಳಿ ಹಾಕಿ ಮೊಟ್ಟೆ ಆಮ್ಲೆಟ್ ಮಾಡ್ಕೊತಾ ಉಂಟು, ಸಕ್ಕತ್ತಾಗಿದೆ. ನಾವು ಮೊಟ್ಟೆ ಕೂಡ ಒಳಗೆ ಮಾಡಲ್ಲ, ಮೊಟ್ಟೆನೂ ಕೂಡ ಈ ಕಡೆ ನಾನ್ ವೆಜ್ ಎಲ್ಲಿ ಮಾಡ್ತೀವಿ ಅಲ್ಲೇ ಮೊಟ್ಟೆ ಮಾಡೋದು. ಅಡುಗೆ ಮನೇಲಿ ಮೊಟ್ಟೆನೂ ಕೂಡ ಮಾಡಲ್ಲ, ಹಾಗಾಗಿ ನಮಗೆ ಮೊಟ್ಟೆ ತಿನ್ನೋಕ್ಕೂ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬರಬೇಕಲ್ಲ ಅಂತ ಹೇಳಿ, ಹಾಗಾಗಿ ನನ್ನ ಮಗಳಿಗೆ ಒಂದಿನ ಬಿಟ್ಟು ಒಂದಿನ ಮೊಟ್ಟೆ ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಅಲ್ಲಿ ತಗೊಂಡು ಹೋಗೋಂಗಿಲ್ಲ, ಆ ಕಿಚನ್ಗೆ ಹಾಲಿಗೆ ಎಲ್ಲೂ ಹೋಗೋಂಗಿಲ್ಲ. ಈಚೆ ಹೊರಗಡೆ ಹೋಗೋದು, ಹೊರಗಡೆಯಿಂದ ನಾನ್ ವೆಜ್ ತಗೊಂಡಿದ್ದು ಇಲ್ಲಿ ತಗೊಬರೋದು, ಇಲ್ಲಿ ತಗೊಂಡು ಹೋಗೋದು, ಅಷ್ಟು ಬಿಟ್ಟರೆ ಇನ್ನೆಲ್ಲೂ ತಗೊಂಡು ಹೋಗೋಂಗಿಲ್ಲ. ಅದೇ ಹಿಂಸೆ ನಮಗೆ. ನೋಡಿ ಏನು ಹಿರಿಯರು ಕಷ್ಟ ಸುಖ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಯಾರು ಫಸ್ಟ್ ಹುಟ್ಟಿದ್ರು ನಿಮ್ಮಿಬ್ಬರಲ್ಲಿ? ನೀನು ಚುಪ್ಪಿ ಅಣ್ಣನ ಏನಂತ ಕರಿತೀಯ? ಸುಮಿತ್ನ ಏನಂತೀಯ? ಬ್ರೋ ಅಂತೆ. ಅವನೇನಂತ ಕರಿತಾನೆ ನೀನೇನ? ಮಚ್ಚ. ಅದಕ್ಕೆ ಅವನು ಹೋಗಿದ್ದು ಬೇಜಾರಾಯ್ತಾ? ಪಾಪ ನಮ್ಮ ಅವನಿಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ. ಬರ್ತಾನೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ, ಒಂದು ವಾರ ಇರ್ತಾನೆ. ಮತ್ತೆ ಬಂದ್ಬಿಟ್ರೆ ರಾಗ ಆಡಬಾರ್ದು. ಪಕ್ಕದ ಮನೆಗೆ ಆಟಾಡೋಕ್ಕೆ, ಮುಂದೆ ಮನೆಗೆ, ಅಲ್ಲಿ ಇಲ್ಲಿ ಹತ್ತದು ಇಳಿಯೋದೆಲ್ಲ ಹೋಗ್ಬಾರ್ದು. ಮತ್ತು ಅಲ್ಲಿಂದ ಇನ್ನೆಲ್ಲೂ ಹೋಗ್ಬಾರ್ದು. ನೋಡಿ ಮುಂದೆ ಮನೆಗೆ ಆಟಾಡೋಕ್ಕೆ ಹೋಗ್ತಾ ಇದ್ದಾಳೆ ನನ್ನ ಮಗಳು. ಅವ್ರ ಅಜ್ಜಿ ಮನೆಗೆ ಬಂದಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹೆಂಗೋ ಕೂಡ ಹಾಕೊಂಡಿದ್ದೆ, ಈಗ ತಡಿಲೇ ಇಲ್ಲ. ಹೋಗ್ತೀನಿ ಅಂತ ಆಟ ಹಿಡಿದು ಹೋಗ್ತಾ ಇದೆ. ಹಸುಗಳು ಬರೋ ಟೈಮು, ಹಸುಗಳೆಲ್ಲ ಬರ್ತಾಯಿದೆ. ನಮ್ಮ ಶಿವಪ್ಪ ಹಾಲು ಕರಿತಾ ಇದ್ದಾರೆ. ಇವತ್ತು ಅಮ್ಮ ಇಲ್ವಲ್ಲ, ಹಾಗಾಗಿ ಕೊಡ್ಕೆದು ಒಂಥರ ಸಗಣಿ ಸ್ಮೆಲ್ ಬರುತ್ತಲ್ಲ, ಅದೆಲ್ಲ ಏನೋ ಒಂಥರ ಚಂದ. ಆ್ಯಕ್ಚುಲಿ ಕೊಡ್ಕೆ ಅಂದಮೇಲೆ ಎಲ್ಲರ ಮನೇಲಿ ಸಾಧಾರಣ ಕೊಡ್ಕೆ ಎಲ್ಲರ ಮನೇಲಿ ಸ್ವಲ್ಪ ಕತ್ಲೇನೇ ಇರುತ್ತೆ. ಚಿಕ್ಕ ಬೆಳಕು ಬರ್ತಾ ಇರುತ್ತಲ್ಲ, ಅದು ಏನೋ ಒಂಥರ ಚಂದ. ಮೊದಲಿಂದನೂ ಹಂಚಿನ ಮನೆಗಳಲ್ಲಿ ಈಗಲೂ ಆ ಥರ ಎಲ್ಲ ಇರುತ್ತೆ. ಮತ್ತು ಅಲ್ಲಲ್ಲೇ ಸಗಣಿ ಎಲ್ಲ ಅಂಟ್ಕೊಂಡಿರುತ್ತೆ, ಗೋಡೆಗಾಗಲಿ ಬಾಗಿಲಿಗಾಗಲಿ ಹೊಸ್ಲಿಗಾಗಲಿ ಎಲ್ಲ ಕಡೆ ಅಂಟ್ಕೊಂಡಿರುತ್ತೆ, ಸಗಣಿ ಹಾರಿರುತ್ತೆ. ಅದೆಷ್ಟೇ ಗುಡಿಸಿರ್ತೀವಿ, ಒರೆಸಲ್ಲ, ಬರೀ ಗುಡಿಸಿರ್ತೀವಲ್ಲ. ಮತ್ತು ಎಷ್ಟು ಸರಿ ಹಸು ಓಡಾಡ್ತಾ ಇರುತ್ತೆ, ಮತ್ತು ಅಲ್ಲಲ್ಲೇ ಗಟ್ಟಿಗೆ ಅಂಟ್ಕೊಂಡಿರುತ್ತೆ. ಚೆಂದ ಇದೆಲ್ಲ. ಏನೋ ಒಂಥರ ಒಂದೊಂದು ಸರಿ ಹಸುಗಳು ಏನೂ ಇರಲ್ಲ, ಕೊಟ್ಟಿಗೆ ಎಲ್ಲ ಕ್ಲೀನಾಗಿದ್ದಾಗ ಅಲ್ಲಿ ಸುಮ್ಮನೆ ಬಂದು ಕೂತ್ಕೊಂಡ್ರೆ ಸಗಣಿ ಸ್ಮೆಲ್ಲೆಲ್ಲ ಗಮ್ಮ ಅಂತ ಇರುತ್ತೆ. ಏನೋ ಒಂಥರ ಫೀಲ್ ಆಗುತ್ತೆ. ಒಂದೊಂದು ಸರಿ ದುಃಖ ಆಗುತ್ತೆ, ಒಂದೊಂದು ಸರಿ ಖುಷಿ ಆಗುತ್ತೆ. ಏನೋ ಒಂಥರ ಚಂದ ಕೊಟ್ಟಿಗೆ. ನಮ್ಮ ಭುವನ್ ಮನೇಲಿ ಹೊಸ ಫ್ರಿಜ್ ತಗೊಬಂದಿದ್ದಾರೆ, ಖುಷಿ ಅದಕ್ಕೇನೆ. ಬಾಯ್. ಮಳೆ ಮೋಡ ಆಗಿದೆ, ಆಟ ಆಡ್ತಿರೋದು ನೋಡಿಲಿ ಅಕ್ಕ ತಂಗಿ ಕೂರಿಸ್ಕೊಂಡು. ಭುವನ ಖುಷಿ ಆಯ್ತಾ? ಅವನು ಅದನ್ನ ಹುಡುಕಿ ಇಬ್ರು ಕ್ರಿಕೆಟ್ ಆಡ್ತಿದ್ರು, ಪಪ್ಪವನು ಮತ್ತು ಅವನುವೆ. ನನ್ನ ಮಗಳು ಹೋಗಿ ಹೇಳಿದ್ಲಿಲ್ಲ. ಖುಷಿ ಆಯ್ತೇನ ಭುವನ? ಎಲ್ಲಿಗೆ ಇಡಬೇಕಾಗಿತ್ತು ಹೇಳು? ಇಲ್ಲಿಗ ಒಳಗಡೆಗ? ನೀನು ಎಲ್ಲಿ ಚೆನ್ನಾಗಿರ್ತಿತ್ತು, ಇಲ್ಲಿ ಚೆನ್ನಾಗಿಲ್ಲ. ಮತ್ತೆ ನೀನು ಎಲ್ಲೆಲ್ಲ ಹೋದ್ರೆ ಮತ್ತೆ ಊರುಗಳಲ್ಲಿ ಚಂದ ಅಲ್ವಾ? ಒಬ್ರ ಮನೇಲಿ ಏನಾದ್ರು ವಸ್ತು ತಗೊಬಂದ್ರೆ ಅದು ಹೋಗೋದು, ನೋಡ್ಕೊಂಬಿಟ್ಟು ಬರೋದು ಎಲ್ಲ ಇದ್ದೇ ಇರುತ್ತಲ್ವ. ಹಾಗೆ ನಾನು ಅದೇ ಖುಷಿಲಿ ಹೋಗ್ಬಿಟ್ಟು ಬಂದೆ, ನೋಡ್ಕೊಂಬಿಟ್ಟು ಬರೋಣ ಅಂತ. ಹಾಗೆ ಅಲ್ಲಿ ಜೋಡ್ಸೋದ, ಇಲ್ಲಿ ಇಡೋದ ಅಂತ ಎಲ್ಲ ಮಾತುಕತೆ ನಡೀತಾ ಇತ್ತು. ಪಾಪ ನಮ್ಮ ಪ್ರಿದಿಯಣ್ಣನೂ ಕೂಡ ಅಷ್ಟೇ, ಅಂದರೆ ಭುವನವರ ಅಪ್ಪ, ಎಲ್ಲಿಡೋದು ಪೂಜೆ, ಇಲ್ಲಿಗಿಟ್ರೆ ಚೆನ್ನಾಗಿರುತ್ತೆ, ಹಂಗಿಡೋಣ ಹಿಂಗಿಡೋಣ ಅಂತ ಎಲ್ಲ ಮಾತಾಡಿಕೊಂಡು ಕೊನೆಗೆ ಇಲ್ಲಿಟ್ರು. ಇಲ್ಲ. ಹಾಗೆ ನಮ್ಮ ದೊಡ್ಡಮ್ಮ ಬೆಂಗಳೂರು ಹೋಗಿದ್ರು, ಒಂದು ವಾರ ಇದ್ಬಿಟ್ಟು ಬಂದರು. ಹಾಗೆ ಏನೇನೋ ತೊಗೊಬಂದ್ರು, ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ಹಿಂಗೆ ಕೂತ್ಕೊಂಡು ತಿಂತ ಬೆಂಗಳೂರೆಲ್ಲ ಸ್ಟೋರಿ, ಒಂದು ವಾರ ಇದ್ರಲ್ಲ ಹೇಗಿತ್ತು ಏನು ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಪುನೀತ್ ರಾಜ್ಕುಮಾರ್ ಸರ್ದು ಸಮಾಧಿ ಎಲ್ಲ ಇತ್ತಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ಬಂದು ಸಕ್ಕತ್ತಾಗಿತ್ತು ಅಂತ ಹೇಳ್ತಾಯಿದ್ರು. ಹಾಗೆ ನಾವು ಒಬ್ಬರು ಮನೆಗೆ ಹೋದಾಗ ಅಥವಾ ನಮ್ಮ ಮನೆಗೆ ಇನ್ನೊಬ್ಬರು ಬಂದಾಗ ನಾವು ಯಾವ ಥರ ಒಬ್ರನ್ನ ನೋಡಿ ಮಾಡಿ ಕಳಿಸ್ತೀವಿ, ಅಥವಾ ನಾವು ಇನ್ನೊಬ್ಬರು ಮನೆಗೆ ಹೋದಾಗ ನಮ್ಮ ಹೇಗೆ ನೋಡಿ ಮಾಡಿ ಕಳಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ದೊಡ್ಡಮ್ಮನೂ ಕೂಡ ಹೇಳ್ತಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಖುಷಿ ಆಯಿತು ಅಂತ. ಹಾಗೆ ಮಾತಾಡ್ತಾ ಕೂತ್ಕೊಂಡು
ನೋಡಿ ಮಳೆ ಬರ್ತಾ ಇದೆ. ಇವಾಗ ಭುವನ್ ಮನೆಯಿಂದ ಮಾತಾಡ್ಕೊಂಡು ಇಷ್ಟ ತನಕ ಪುರಾಣ ಹೊಡ್ಕೊಂಡು ಇವಾಗ ಬರ್ತಾ ಇದ್ವಿ. ಅದು ನಮ್ಮ ಪಪ್ಪ ಫೋನ್ ಮಾಡೋ ಹೊತ್ತಿಗೆ. ನಡಿ ನಡಿ ತೆಗಿ ಜೀಫು ಬೈತಾರೆ ನಡಿ. ಓ ಇಲ್ಲೇ ಇದೀವಿ. ಮಳೆ ಬಂತು, ಹಿಂಗೆ ನಮ್ಮ ಪಪ್ಪ ಬೈತಾರೆ, ಮಳೇಲಿ ಕೇಳಿಸೋದು ಇಲ್ಲ. ಡ್ಯಾಡಿ ನೋಡಿ ಸಾಂಬಾರು ಮಾಡ್ಕೊಳ್ತಾ ಇದ್ದಾರೆ, ಟೊಮೊಟೊ ಗೊಜ್ಜು. ಆ್ಯಕ್ಚುಲಿ ನಮ್ಮಮ್ಮ ಸಾಂಬಾರು ಮಾಡಿಟ್ಟು ಹೋಗಿದ್ರು, ಆದರೆ ನಮ್ಮ ಪಪ್ಪಂಗೆ ಟೊಮೊಟೊ ಗೊಜ್ಜು ಟೊಮೊಟೊ ಸಾರು ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ ಅಲ್ಲ, ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಪಪ್ಪ ಮಾಡಿಡ್ತಾ ಇದ್ದಾರೆ. ಹಾಗೆ ಇವತ್ತು ಸೋಮವಾರ ತರಕಾರಿ ಎಲ್ಲ ತೊಗೊಬಂದಿದ್ರು, ಇವಾಗ ಜೋಡಿಸ್ಬೇಕು. ನಮ್ಮ ಪಪ್ಪ ನಮಗೆ ಹೇಳ್ತಿದ್ರು ಎಲ್ಲ ತರಕಾರಿ ಜೋಡಿಸು, ಉದ್ರದ ಜಾಗಕ್ಕೆ ಉದ್ರ ಜಾಗಕ್ಕೆಲ್ಲ ಕ್ಲೀನ್ ಮಾಡಿಡು ಅಂತ. ನಾನೇನಾದರೂ ಕ್ಲೀನ್ ಮಾಡೋದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆದರೆ ನಮ್ಮ ಪಪ್ಪನ ಎಲ್ಲ ಎತ್ತಿಟ್ಬಿಡ್ತಾರೆ. ನಮ್ಮ ಪಪ್ಪಂಗೆ ಹೆಂಗೆ ಅಂದರೆ ಆ ವಸ್ತು ಅಲ್ಲಲ್ಲಿಗೆ ಅವಾಗ ಹೋಗಿ ಇಟ್ಬಿಡ್ಬೇಕು. ಹಾಗೆ ತಿಳಿ ಸಾಂಬಾರು ರೆಡಿ. ಈಚೆ ನಾನು ಹೇಳ್ತಾಯಿದ್ರು ನಮ್ಮ ಪಪ್ಪ ಮಾಡಿರೋ ಅಂಥ ರಸಮ್ ಇದೆ, ತಿಳಿ ಸಾಂಬಾರು, ಇದ್ರ ಜೊತೆ ಒಂದು ಕೋಡ್ಬಳೆ. ಅದು ನೀವು ಮಾಡಿ ಅಂದರೆ ಈ ಥರ ಮಾಡಲ್ವಲ್ಲ, ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಡ್ಯಾಡಿ ಹೇಳ್ತಾಯಿದ್ರು ನಮ್ಮ ಪಪ್ಪ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.